ನಾನು ಈ ವಿಡಿಯೋನ ಪ್ರಜ್ವಲ್ ರೇವಣ್ಣ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳೋದಕ್ಕೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮನವಿಗೆ ಹೋಗೊಟ್ಟು ನೀವು ಭಾರತಕ್ಕೆ ಬರುವಂಥ ಒಂದು ಡಿಸಿಷನ್ ಮಾಡಿ SIT ಕಚೇರಿಗೆ ಬರುವಂಥ ಒಂದು ನಿರ್ಧಾರ ಮಾಡೋದಕ್ಕೆ ಅಭಿನಂದನೆಗಳು. ಯಾಕೆಂದರೆ ನೀವು ಲಾಸ್ಟ್ 2 ವೀಕ್ಸಿಂದ ನೋಡಬೇಕು. ನಾನು ಅವತ್ತು ಫಿಲ್ಮ್ ಇದ್ರ ದಿನ ನಾನು ಹೇಳಿದ್ದೆ ಒಂದು ಪ್ರೆಸ್ ಮೀಟಲ್ಲಿ ಏನಂತಾರೆ, ನೀ ಎಲ್ಲಿದ್ದರೂ ಬೇಗ ಬಂದ್ಬಿಡು, ನೀವು ಬರೋ ತನಕ ಬೇರೆ ನ್ಯೂಸೇ ಹಾಕಲ್ಲ, ಬರೀ ನಿಂದೇ ಹೊಡಿತಿರ್ತಾರೆ, ಪ್ರಜ್ವಲ್ ಹೋಗಿದ್ದೆಲ್ಲಿಗೆ ಮಾಡಿದ್ದೇನು ಅಂತ ಆಗ್ತಿರ್ತಾರೆ, ನೀ ಬಂದ್ಬಿಡು ಅಂತ ಹೇಳಿದೆ. ಅವತ್ತು ನನ್ನ ಮನವಿಗೆ ಹೋಗ್ಬಿಟ್ಟು ಜೊತೆಗೆ ಮಾಜಿ ಪ್ರಧಾನಿಗಳಾದ ನಮ್ಮ ಹೆಮ್ಮೆಯ ದೇವೇಗೌಡರು ಸರು, ಕುಮಾರಣ್ಣ ಸರು, ಮುಖ್ಯಮಂತ್ರಿಗಳು, SIT ಅದಕ್ಕೆ ಎಲ್ಲರೂ ಮನವಿಗೆ ಹೋಗ್ಬಿಟ್ಟು ನೀವು ಬತಾಡೋದಕ್ಕೆ ನಾನು ನಿಮ್ಗೆ ಅಭಿನಂದಿಸ್ತೀನಿ. ಆದರೆ ನಂದು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳಿದ್ದೀನಿ, ನಾನು ಹೇಳಿದ್ದು ನಿಮ್ಮ ತಲೆಗೆ ಹೋಗಿದೆ ಅಂತ ನನಗೂ ಗೊತ್ತು. ಅದಕ್ಕೆ ನೀವು ಗೊತ್ತಾಯಿದ್ದೀರಾ, ಕಾನೂನು ಗೌರವಿಸ್ತಾ ಇದೆ, ನಮ್ಮ ನೆಲದ ಕಾನೂನು. ಧನ್ಯವಾದ. ಅಟ್ ದ ಸೇಮ್ ಟೈಮ್ ಒಂದು ರಿಕ್ವೆಸ್ಟ್ ತಮ್ಮಲ್ಲಿ, ನಂದು ಏನು ಅಂತ ಈಗ ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನೋಡಿ, ತುಂಬ ದಿನದಿಂದ ಟ್ರೈ ಮಾಡಿ ನಾನು ಫಿಟ್ ಆಗೆಲ್ಲ ಇಟ್ಕೊಂಡು ಈಗ ಒಂದು ಹೊಸ ಫಿಲ್ಮ್ ಮಾಡ್ತಾ ಇದ್ದೀವಿ. ನಿಮಗೆ ಗೌರವ್ ವೆಂಕಟೇಶ್ ಅವ್ರು ಗೊತ್ತಲ್ಲ, ಪ್ರಜ್ವಲ್ ಅವರೇ, ಅವರು ತುಂಬ ದೊಡ್ಡ ಫೈಟ್ ಮಾಸ್ಟರ್. ಅವರಿಗೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ಸಿನಿಮಾ ನೋ ಕೊಕೇನ್ ಅಂತ. ನಾವು ಎಲ್ಲ ಕಾಯ್ಕೊಂಡು ನೀವು ಬರಲ್ಲ ಬಿಡಿ, ಬರಲ್ಲ ಅನ್ನೋ ಕಾರಣಕ್ಕೆ ನಾವು ಮುಹೂರ್ತಕ್ಕೆ ಅಂತೆಲ್ಲ ರೆಡಿ ಆಗ್ಬಿಟ್ಟಿದ್ವಿ. ಈಗ ಎಲ್ಲ ಕಷ್ಟಪಟ್ಟು ಮೊನ್ನೆಲ್ಲ ಇದೆಲ್ಲ ಫಾರಿನ್ಲಿ ಏನೇನು ಬೇಕು ಆ್ಯಕ್ಷನ್ ಪೋರ್ಷನ್ಸ್ ಎಲ್ಲ, ಇದು ನಾನು 7 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತಂದು ಮಾಡ್ತಾ ಇರೋಂಥ ಸಿನಿಮಾ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇನ್ನೇನು ನಾಳಿದ್ದು ಮುಹೂರ್ತ. ಈಗ ಬರ್ತಾ ಇದ್ದೀರಾ ನೀವು, ಇಷ್ಟಿನ ಎಲ್ಲೋಗಿದ್ರಪ್ಪ ಗೊತ್ತಾಯ್ತಾ ಇಲ್ಲ. ಇಷ್ಟಿನ ಬರೆದ್ರೆ ಈಗ ಬಂದು ತುಂಬ ಬಂದರೆ ನಮ್ಮ ಮುಹೂರ್ತದ. ಈಗ ಯಶ್ ಮಾತು ಹೇಳಿದ್ರು ಗೊತ್ತಾ ನಿಮಗೆ, ಏನು ಹೇಳಿ, ನಾ ಬರೋವರೆಗೂ ಮಾತ್ರ ಬೇರೆಯವರವ, ಬಂದಮೇಲೆ ನಂದೇ ಅವ ಅಂತ ಹೇಳಿದ್ರು. ಅದರ ಅರ್ಥ ನಾನು ಬಂದಮೇಲೆ ನಂದೇ ಅವ. ಅವ್ರ ಸಿನಿಮಾ ಬಂದಾಗ ಅವ್ರದ್ದು ಇರುತ್ತೆ ಹವ, ಖುಷಿ ಆಯಿತು. ಬಟ್ ನೀವು ಬರದೇ ಇದ್ರೂ ನಿಮ್ಮದೇ ಹವ ಪ್ರಜ್ವಲ್, ನೀವು ಬರದೇ ಇದ್ರೂ ನಿಮ್ಮದೇ ಹವ. ಇನ್ನು ನೀವು ಬಂದುಬಿಟ್ರೆ ನಿನ್ನ ಹವ ಹೆಂಗಿರುತ್ತೆ ಯೋಚನೆ ಮಾಡಪ್ಪ, ಯೋಚನೆ ಮಾಡು ಪ್ರಜ್ವಲ್. ಸೊ ಆಗೇನಾಯ್ತೆ, ಫುಲ್ ನಿಂದೇ ಇರ್ತದೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಒಂಚೂರು ನಾವು ಮುಹೂರ್ತ ಮಾಡ್ಕೊತೀವಿ. ಹಾಗಂತ ನಾವು ಕಚೇರಿಗೆ ಹೋಗಬೇಡಿ, SIT ಕಚೇರಿಗೆ ಹೋಗಬೇಡ ಅಂತ ಹೇಳ್ತಾ ಇಲ್ಲ, ತಿರ್ಚ್ಕೊಡ್ಬೇಡಿ. ನಾನು ಹೇಳ್ತಾ ಇರೋದು ಏನಂದರೆ, ಒಂದು ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ರೆ ನೀನು ಕೂತ್ಕೊಂಡು ಏನು ಹೇಳಿಕೆ ಕೊಡಪ್ಪ, ನೀನು ಹೇಳಿಕೆ ಕೊಡು. ಆಗ ನಿನ್ನ ವಾಯ್ಸ್ ಸ್ಯಾಂಪಲ್ ತಗೋಬೋದು, ನಿನ್ನ ಯೂರಿನ್ ಸ್ಯಾಂಪಲ್ ಇವೆಲ್ಲ ಟೆಸ್ಟ್ ಮಾಡ್ಬೋದು. ಈಗ ಎಲ್ಲೋ ಒಂದು ಕಡೆ ಕಚೇರಿ ಮುಂದೆ ಅಂದರೆ 250 ಮಾಧ್ಯಮಗಳು ಅಲ್ಲೇ ಇರ್ತವೆ. ಪ್ರಜ್ವಲ್ ಬಾತ್ರೂಮಲ್ಲಿ ಮಾಡಿದ್ದೇನು, ಪ್ರಜ್ವಲ್ ನೀರು ಕುಡಿಬೇಕಾದ್ರೆ ಆಗಿದ್ದೇನು, ಬರೀ ಇದೇ ವಿಡಿಯೋ ಆಗ್ತಾರೆ. ಅಲ್ಲಿ ಅಟ್ಲೀಸ್ಟ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾರೆ, ಅಲ್ಲಿಗೂ ಕ್ಯಾಮ್ರಾ ಎತ್ಕೊಂಡ್ಬಂದು ನಿಮಗೆ ಹಿಂಸೆ ಆಯ್ತು. ನಿನ್ನ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ, SIT ಅವರು ಆರಾಮಾಗೆ, ಅಂದರೆ ಒತ್ತಡವಿಲ್ಲದೆ ಇರೋಂಥ ತನಿಖೆ ಮಾಡೋದಕ್ಕೆ ಅವ್ರಿಗೂ ಈಸಿ ಆಗಬೇಕು. ಯಾರಿಗೆ? SIT ಅಧಿಕಾರಿಗೆ. ಒಬ್ಬ ಕೆಲಸ ಮಾಡುವಂಥ ಒಬ್ಬ ಆಫೀಸರು ಪ್ರೆಷರ್ ಇರಬಾರ್ದು. ಈಗ ನೀವು ಎಲ್ಲೋದ್ರೂ ಪ್ರೆಷರ್ ಕೊಟ್ಬಿಡ್ತಾರೆ, ಎಲ್ಲೋದ್ರೂ ಅದೇ ಇರ್ತಾರೆ, ಅದೇ ಮಾಡ್ತಾರೆ. ಸೊ ನೀನೇನು ಮಾಡಪ್ಪ ಅಂದರೆ, ಒಂದು ಅಜ್ಞಾತ ಸ್ಥಳದಲ್ಲಿ SIT ಅಧಿಕಾರಿಗಳನ್ನ ಭೇಟಿ ಮಾಡಿ ತನಿಖೆಗೆ ಸ್ಪಂದಿಸೋಣ. ಆಗ ಎಲ್ಲನೂ ಒಳ್ಳೇದಾಯ್ತು. ನಮ್ಮ ಪಾಡು ನಮ್ಮ ಸಿನಿಮಾ ನಾವು ಮಾಡ್ಕೊತೀವಿ. ಒಂದು 3-4 ದಿನ ಆದಮೇಲೆ ಬರಲಿ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ 3-4ನೇ ತಾರೀಕು ಎಲೆಕ್ಷನ್ MP ಇದಿರ್ತದೆ, ಅದು ರಿಸಲ್ಟ್ ಇರ್ತದೆ, ಎಲ್ಲರ ಗಮನ ಅಲ್ಲೇ ಇರ್ತದೆ. ಆದರೆ ಅಟ್ಲೀಸ್ಟ್ ಇವ್ರ ಪಾಡಿಗೆ ಅಧಿಕಾರಿಗಳು ತಮ್ಮ ಕರ್ತವ್ಯನ ತನಿಖೆನ ಆರಾಮಾಗಿ ಮಾಡ್ಬೋದು ಅವರು. ಈಗ ನೀವು ಬಂದೆ ಅಂದರೆ ಎಲ್ಲ ಮಾಧ್ಯಮಗಳು ನಿಂದೇ ಹವ, ನಿನ್ನ ಸುತ್ತಾ ಇರ್ತದೆ. ಈಗ ನೀ ಏರ್ಪೋರ್ಟಿಂದ ಬತ್ತೆ ಅಂತಪ್ಪ, ನಾನು ಯಾಕೆ ಹೇಳಿದೆ ಅಂತ ನಿಮ್ಗೆ ಏರ್ಪೋರ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾರ್ಮಲ್ ಡೈಲಿ ಈಗ ನಾವು ನೀರು ಕುಡಿತೀವಿ, ಮಾರಿಷಸ್ಸಿಂದ ಎಲ್ಲಿಂದ ಬರ್ತಾ ಇದೆಯಾ ಅಂದರೆ ಒಂದು ಜರ್ಮನಿಂದ ಅಂದ್ಕಪ್ಪ. ಈಗ ನೀವು ಪ್ರಜ್ವಲಿಗೆ ಅಲ್ಲಿಂದ ಬರ್ತಾ ಇದೆಯಾ ಅಂತ, ಜರ್ಮನಿಂದ ಒಂದು 12-13 ಅವರ್ ಜರ್ಮನಿ, ಎಲ್ಲಿಗೆ? ಇಂಡಿಯಾಗೆ. ನೀವು ಬರಬೇಕಾರೆ ಎಲ್ಲಿ ಕೂತಿರ್ತೀಯಾ? ಇದ್ರ ಸೀಟು ಬಿಸ್ನೆಸ್ ಕ್ಲಾಸ್ ಸೀಟಲ್ಲಿ ಕೂತಿರ್ತೀಯ. 12 ಅವರ್ ಹಂಗೆ ಕೂತ್ಕೊಳ್ಳೋಕ್ಕಾಯ್ತಾ? ನೀರು ಕುಡಿಯೋಕ್ಕೆ ಹೋಗೋದಲ್ವಾ, ರೀಸಸ್ ಹೋಗಲ್ಲ ಮನುಷ್ಯ, ಹೋಗೈತೆ. ನೀನು ಏರ್ ಹೋಸ್ಟೆಸ್ನ ಕರೆದ್ಬಿಟ್ಟು ಒಂಚೂರು ನೀರು ಕುಡಿ ಅಂತ ಕೇಳ್ತೀಯ ಅಂತ ಅನ್ಕೋ ಪ್ರಜ್ವಲ್. ಅಲ್ಲಿ ಏನಾಗ್ತಾರೆ ಹೇಳು, ಪ್ರಜ್ವಲ್ ಏರ್ ಹೋಸ್ಟೆಸ್ ಬಡಿ, ಆಕೆ ಬಡಿ ಹೇಳಿದ್ದೇನು, ಆಕೆ ಕೇಳಿದ್ದೇನು ಗೊತ್ತಾ, ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ವಿಡಿಯೋ ಹಾಕ್ತಾರೆ. ಪ್ರಜ್ವಲ್ ಏರ್ ಹೋಸ್ಟೆಸ್ ಬಡಿ ಕೇಳಿದ್ದೇನು, ಬೆಚ್ಚಿ ಬೀಳ್ತೀರಾ. ನನಗೆ ಕೇಳಿದ ನೀರು ಗುರು, ಬಟ್ ಇಲ್ಲಿ ಹಾಕ್ಬೇಕಾದ್ರೆ ವೀಡಿಯೋ ಹಂಗೆ ಹಾಕ್ತಾರೆ, ಯಾರೋ ಯೂಟ್ಯೂಬರ್ಗಳು ಹಂಗೆ ಹಾಕ್ಬಿಡ್ತವೆ. ಅದನ್ನೆಲ್ಲ ನೋಡ್ತಾ ಈಗ ನೀನು ನೀರು ಕೇಳಿದ್ರು ತಪ್ಪು ಹಂಗೆ ಮಾಡ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, MP ರಿಸಲ್ಟ್ ಇರ್ತದಲ್ಲ, ಅದು ನೀನು ಹೆಂಗೆ ಬತ್ಯ ಎಲ್ಲೂ ಹೇಳ್ಬೇಡ, ಯಾವಾಗ ಬತ್ಯ ಹೇಳ್ಬೇಡ. ಡೈರೆಕ್ಟ್ SIT ಕಚೇರಿನ ಒಂದು ಅಜ್ಞಾತ ಸ್ಥಳದಲ್ಲಿ ಭೇಟಿ ಮಾಡಿ ಅಲ್ಲೇ ಎನ್ಕ್ವೈರಿಗೆ ಸಾಕರಿಸು. ಏನು ಗೊತ್ತಾ, ತನಿಖೆ ತುಂಬ ಗೌಪ್ಯವಾಗಿ ನಡಿಬೇಕು. ಇದನ್ನು ಎಲ್ಲಾದರೂ ಈಗ ಏನು ಗೊತ್ತಾ, ಅವ್ನು ಕೆಮ್ಮಿದ್ದು ಹೆಂಗೆ, ನೀರು ಕುಡಿದಿದ್ದೇನು ಗೊತ್ತಾ, ಅಷ್ಟಕ್ಕೂ SIT ಅಧಿಕಾರಿಗಳು ಅವ್ರು ಹೇಳಿದ್ದೇನು ಇದನ್ನೇ ಹೊಡಿತಾರೆ. ನಾವು 7 ಕೋಟಿ ರೂಪಾಯಿ ಸಿನಿಮಾ ಇನ್ವೆಸ್ಟ್ಮೆಂಟ್ ನೋ ಕೊಕೇನ್ ಅಂತ ಅಲ್ಲ, ಒಂಚೂರು ನೋಡಪ್ಪ, ಫಿಟ್ನೆಸ್ ಬಾಡಿ ಇರ್ಬೋದು, ಪ್ರತಿಯೊಂದು ಅಷ್ಟೇ ಫಿಟ್ನೆಸ್ ಇರ್ಬೋದು, ಎಲ್ಲವೂ ನಾವೇ ಮಾಡ್ತಾಯಿದ್ವಿ. ಪ್ರತಿಯೊಂದು ಮಾಡಿ ಯಾವ ರೇಂಜ್ಗೆ ಕಷ್ಟಪಟ್ಟು ಈ ಫಿಟ್ನೆಸ್ ಇಟ್ಕೊಂಡು ಈಗ ಮಾಡ್ತಾರಂಥ ಒಂದು ಸಿನಿಮಾ ನೀವೇ ಯೋಚನೆ ಮಾಡಿ. ಈ ಸಮಯದಲ್ಲಿ ನಿನ್ನ ನ್ಯೂಸ್ ಬಂದರೆ ನಮ್ಮ ಮುಹೂರ್ತಕ್ಕೆ ತೊಂದರೆ ಆಯ್ತು. ನಿಮ್ಮನ್ನು ಬಾ ಅಂತ ಕರ್ಸ್ಕೊಂಡು ನಾವೇ, ಬಟ್ ನಿಮ್ಮಲ್ಲೇ ತೊಂದರೆ ಆಯಿತು, ನಮ್ಮ ಸಿನಿಮಾಗೆ ತೊಂದರೆ ಆಯಿತು. ನೀವು ಗೌಪ್ಯ ಸ್ಥಳದೊಳಗೆ ವಿಚಾರಣೆಗೆ ಸಹಕರಿಸಿ. ಆ್ಯಂಡ್ ನೋ ಕೊಕೇನ್ ಫಿಲ್ಮ್ ಮುಂದಿನ ಈ ವಾರ ಮುಹೂರ್ತ ಆಗ್ತಾಯಿದೆ. ಸೊ ಅದಕ್ಕೆ ತೊಂದರೆ ಆಗದಿರಲಿ. ಅದರಿಂದ ನಾನು ಹೇಳಿದ್ದೇನೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ನಾನು ಪ್ರಜ್ವಲ್ ಅವ್ರು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಪ್ರಜ್ವಲ್ ಅವ್ರಿಗೆ ವಿಚಾರಣೆಗೆ ಬರಲೇಬೇಡ, SIT ಬರಬೇಡ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ನೀನು ವಿಚಾರಣೆ ಗುಟ್ಟಾಗಿ ನಡಿಬೇಕು, ಒಂದು ನ್ಯೂಸು ಹೊರಗಡೆ ಬರಬಾರ್ದು ಅಂತ. ಯಾಕೆಂದರೆ ಈಗ ನೀವು ಎಲ್ಲೋ ವಿಚಾರಣೆ ನಡೀತಾ ಇರೋ ಜಾಗದಲ್ಲಿ 23 ಜನ 50 ಜನ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡು ನಿಮ್ಗೆ ಸಮಸ್ಯೆ ಆಯ್ತೆ, ಅವ್ರಿಗೂ ಸಮಸ್ಯೆ SIT ಅಧಿಕಾರಿಗಳು. ಅದಕ್ಕೆ ಏನಂದರೆ ಗೌಪ್ಯವಾಗಿ ನಡಿಬೇಕು. 3 ದಿನಕ್ಕೆ ಅಲ್ಲಿ ತಕ್ಕ ನಾವು ಮುಹೂರ್ತ ಮಾಡ್ಕೊಂಡು ನಾವು ಒಂಚೂರು ಪಬ್ಲಿಸಿಟಿ ತಗೋತೀವಿ. ನಮ್ಮ ಸಿನಿಮಾ ಮಾಡ್ತಾರೆ, 7 ಕೋಟಿ ದುಡ್ಡೇನು ಸುಮ್ಮನೆ ಬಂದ್ಬಿಡ್ತದಾ ಪ್ರಜ್ವಲ್? ಹೇಳಪ್ಪ, ನಮ್ಮ ಹತ್ರ ಇಲ್ಲ ಗುರು, ಅದು ತಗೊಂಡು ಎಲ್ಲೋ ಸಾಲ ಏನೇನೋ ಮಾಡ್ತಾಯಿದ್ದೀನಿ, ಏನೇನೋ ಮಾಡ್ತಾ ಇರೋದು. ಈಗ ನಾನೇನು ಕೇಳ್ಕೊತಾ ಇದ್ದೀನಿ ಅಂದರೆ, ನೀವು ಬಂದರೂ 3 ದಿನಗಳ ಕಾಲ ಒಂದು ನ್ಯೂಸು ಹೊರಗಡೆ ಬರ್ಬೋದು. ಏನು ಗೊತ್ತಾ, ಗುಟ್ಟಾಗೆ ಈಗ ಅಂದಿದೆಯಲ್ವಾ, 31ನೇ ತಾರೀಕು ಎಲ್ಲ ಹಂಗೆ ಅನ್ಕೊತಾ ಇರ್ತಾರೆ. 30ನೇ ತಾರೀಕು ನೈಟೇ ಗುಟ್ಟಾಗಿ SITಗೆಯಿಂದ ಡೈರೆಕ್ಟ್ ಸರ್ ಎಲ್ಲ ಅಜ್ಞಾತ ಕೊಟ್ಟೋಗ್ಬಿಡಮ್ಮ ಸರ್, ಅಲ್ಲೇ ವಿಚಾರಣೆ ಮಾಡೋ ಅಂತ ಹಂಗೆ ಕೊಟ್ಟೋಗ್ಬಿಡು. ಒಂದು 3-4 ದಿನ ನ್ಯೂಸೇ ಬರಬಾರ್ದು. ಇವ್ರಿಗೂ ಬರೋಲ್ಲ, ಅವ್ರದ್ದು
ಬರಲ್ಲ. ಆಮೇಲೆ ಎಲೆಕ್ಷನ್ ಬರ್ತದೆ, ರಿಸಲ್ಟ್ ಅದನ್ನೇ ನೋಡ್ತಾರೆ. ಅಷ್ಟೊತ್ತು ನೀವು ಬಂದು 4 ದಿನ ಆಗೈತೆ ಅನ್ನೋ ಥರ ಇಟ್ಕೊಂಡು ಹಂಗೆ ಏನೋ ಮಾಡ್ಕೋತಾರೆ. ಅಷ್ಟೊತ್ತಿಗೆ ಏನೇನು ಬೇಕು ಎನ್ಕ್ವೈರಿ ಎಲ್ಲನೂ ಆಗಿರ್ತದೆ. ಅಲ್ಲಿದ್ದಾಗ ನಾವು ಸಿನಿಮಾ ಪಬ್ಲಿಸಿಟಿ ಮಾಡ್ಕೋತೀವಿ. ಈಗ ನಾವು ಬದುಕಬೇಕಪ್ಪ ಪ್ರಜ್ವಲ್, ಅರ್ಥ ಮಾಡ್ಕೋ ಗುರುವೆ. ಇನ್ನು 3-4 ದಿನ ನಿಮ್ಮ ನ್ಯೂಸ್ ಬರ್ಬೋದು. ಈಗ ಇವತ್ತು ಏನಾದ್ರು ಬೆಂಗಳೂರು ಇದ್ದರೆ ನಿಮ್ಮ ಮಧ್ಯಾಹ್ನನೋ ಸಂಜೆನೋ ಗುಟ್ಟಾಗಿ ಫೋನ್ ಮಾಡ್ಕೊಂಡೆ ಡೈರೆಕ್ಟ್ SITಗೆ ಹೋಗ್ಬಿಟ್ಟು, ಸರ್ ಇಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಎನ್ಕ್ವೈರಿಗೆ ಹೊಟ್ಟೋಗೋಣ ಸರ್ ಅಂತ ನೀನೇ ಹೊಂಟೋಗ್ಬಿಡು ಗುರು. ಕರ್ಕೊಂಡು ಅವ್ರ ಜೊತೆ ಸೆಕ್ಯೂರಿಟಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿ ಎನ್ಕ್ವೈರಿಲಿ ಅಲ್ಲಿ ನಿಂದು ಯೂರಿನ್ ಟೆಸ್ಟ್ ಇರ್ಬೋದು, ಗಂಟ್ಲು ಟೆಸ್ಟು, ವಾಯ್ಸ್ ಟೆಸ್ಟು, ಧ್ವನಿ ಪರೀಕ್ಷೆ ಎಲ್ಲರೂ ಮಾಡ್ಕೊತಾರೆ. ಆಮೇಲೆ ನಿನಗೂ ಸ್ಟ್ರೆಸ್ ಇರಲ್ಲ. 31ಕ್ಕೆ 10 ಗಂಟೆಗೆ ಬರ್ತೀನಿ ಅಂದರೆ ಎಲ್ಲ ಮಾಧ್ಯಮ ಅಲ್ಲೇ ತುಂಬಿರ್ತಾರೆ. ನಮ್ಮ ಸಿನಿಮಾ ಮುಹೂರ್ತಕ್ಕೂ ಮೈಲೇಜ್ ಸಿಗಲ್ಲ. ನಾವು ಬದುಕಬೇಕು, ಚಿತ್ರರಂಗ ಉಳಿಬೇಕು, ಕೇಸ್ಗೆ ನ್ಯಾಯ ಸಿಗಬೇಕು, SIT ಅಧಿಕಾರಿಗಳು ಕರೆಕ್ಟಾಗಿ ಅವರು ವಿಚಾರಣೆ ಮಾಡಬೇಕು, ಮಾಧ್ಯಮಗಳಿಗೂ ಹೆವಿ ಪ್ರೆಷರು ಬಿಡಬಾರ್ದು, ಜನಗಳಿಗೂ ಕನ್ಫ್ಯೂಸ್ ಆಗಬಾರ್ದು. ಅಂದರೆ ನೀವು ಮಾಡಬೇಕಾದ್ರೆ ಒಂದೇ ಏನಪ್ಪ ಅಂದರೆ ಇವತ್ತು ಮಧ್ಯಾಹ್ನ ಹೊಂಟೋಗ್ಬಿಡಪ್ಪ, ಪರವಾಗಿಲ್ಲ. 30-31ನೇ ತಾರೀಕು ಮಧ್ಯಾಹ್ನ ಎಲ್ಲಿರ್ತಾರೆ ಗುಟ್ಟಾಗಿ ಹೋಗ್ಬಿಟ್ಟು ಒಂದು ಇದನ್ನು ಅಟೆಂಡ್ ಮಾಡು, SIT ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನೇ ಕರೆಸ್ಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಎನ್ಕ್ವೈರಿ ನಡೀಲಿ, ಸತ್ಯ ಜನಕ್ಕೆ ಗೊತ್ತಾಗಲಿ, ಏನೋ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ನಾವು ಮುಹೂರ್ತ ಮಾಡ್ಕೊಂಡು ನಾವು ಚೆನ್ನಾಗಿರ್ತೀವಿ. ದಯವಿಟ್ಟು ಈ ವಿಡಿಯೋ ಇದನ್ನು ನೋಡಪ್ಪ ಪ್ರಜ್ವಲ್. ಥ್ಯಾಂಕ್ ಯು.